ಇಡ್ಲಿ, ಸಾಂಬಾರ್, ಚಟ್ನಿ. ಸುಜಾಕ್ ಈಗ ಎಲ್ಲಿ ಗೇಮ್ ಆಡ್ಸೋದು ಈಗ? ಎಳೀರಿ ಎಳೀರಿ ಎಳೀರಿ. ಬಿದ್ರು ಪಾಪ. ರಂಗೋಲಿ ಇದಕ್ಕೆ ಫಸ್ಟ್ ಪ್ರೈಸ್. ಇದು ಗರ್ಭಾ ಪ್ರಾಕ್ಟೀಸ್ ಆಯ್ತು, ಈಗ ಫ್ಯಾಷನ್ ಶೋ ಪ್ರಾಕ್ಟೀಸ್ ಆಗ್ತಾ ಇದೆ. ಹಲೋ ನಮಸ್ತೆ, ದಿಸ್ ಈಸ್ ಅಶ್ವಿನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಅಗೈನ್ ಮಧ್ಯದಲ್ಲಿ ಮತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟೆ ಅಲ್ವಾ, ಬಿಕಾಸ್ ತುಂಬ ಚಳಿ ನಮ್ಮ ಸೈಡು. ಸೊ ಶೀತ ಆಗಿಬಿಟ್ಟಿತ್ತು, ವಾಯ್ಸ್ ಎಲ್ಲ ಕೆಟ್ಟೋಗಿತ್ತು. ಆ್ಯಂಡ್ ಅದ್ರ ಮಧ್ಯೆ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಯಾವ ಥರ ಬ್ಯುಸಿ ಇದೆ ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ. ಬಟ್ ಅದಕ್ಕೆ ಮುಂಚೆ ನನ್ನ ವ್ಲಾಗ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಎಷ್ಟೋ ತನಕ ನೀವು ನೋಡಿದಾಗೆ ನಾನು ಬಂದಿದ್ದು ಇಲ್ಲಿ ಲೇಡೀಸ್ ಕ್ಲಬ್ಗೆ. ಇಲ್ಲಿ ಮಂತ್ಲಿ ಮೀಟಿಂಗ್ ಇತ್ತು, ಹಾಗಾಗಿ ಅಟೆಂಡ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಇದಿರೋದು ಕಳಿಸ್ತಲ್ಲಿ. ಬಟ್ ಇದ್ರ ಮಧ್ಯೆ ಪ್ರದೀಪ್ ಅಡಿಕೆ ಕೊಯ್ಲು, ಕಾಫಿ ಕೊಯ್ಲು ಅಂತ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಆಟೋದಲ್ಲಿ ಬರಬೇಕಾಗಿ ಬಂತು. ಅಫ್ಕೋರ್ಸ್ ನಿಮಗೆ ಗೊತ್ತಿರೋ ಹಾಗೆ ನನಗೆ ಕಾರ್ ಡ್ರೈವಿಂಗ್ ಬರುತ್ತೆ, ಆದರೂ ಒಬ್ಬಳೇ ಬರೋದು ಅಂದರೆ ಕೆಟ್ಟ ಬೇಜಾರು. ಆ್ಯಂಡ್ ಸದ್ಯಕ್ಕೆ ನೀವು ಇಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಗೇಮ್ ಆಗ್ತಾ ಇದೆ. ಸೊ ನಾನಿಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಅಫ್ಕೋರ್ಸ್ ಎಲ್ಲ ಮೆಂಬರ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಆ್ಯಂಡ್ ಈ ಗೇಮಲ್ಲಿ ಆಲ್ಮೋಸ್ಟ್ 3 ರೌಂಡ್ಸಲ್ಲಿ ಸೆಲೆಕ್ಟ್ ಆದೆ, ಜಾಸ್ತಿ ಹಾಕಿ ಆ್ಯಂಡ್ ಫೈನಲಿ 3ನೇ ರೌಂಡಲ್ಲಿ ಸೋತೆ. ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ಈ ರೀತಿ ಫನ್ನಿ ಗೇಮ್ ಇತ್ತು. ಆ್ಯಂಡ್ ಇದರಲ್ಲೂ ಕೂಡ ಬೇಗನೆ ಔಟ್ ಆದೆ. ಆ್ಯಕ್ಚುಲಿ ನಾನು ಹಳೆ ಒಂದು ವ್ಲಾಗಲ್ಲಿ ನಮ್ಮ ಲೇಡೀಸ್ ಕ್ಲಬ್ನ ಮಂತ್ಲಿ ಮೀಟಿಂಗ್ ಯಾವ ರೀತಿ ಆಗುತ್ತೆ, ಏನೆಲ್ಲ ಆಗುತ್ತೆ ಅನ್ನೋದನ್ನೆಲ್ಲ ತೋರಿಸ್ಬಿಟ್ಟಿದ್ದೀನಿ. ಸೊ ಮೀಟಿಂಗ್ ಬಗ್ಗೆ ಜಾಸ್ತಿ ಹೇಳದೆ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಆ್ಯಂಡ್ ಅವಾಗಲೇ ಹೇಳಿದ್ನಲ್ಲ ಬ್ಯುಸಿ ಇದ್ದೆ ಅಂತ. ಸೊ ಅದಕ್ಕೂ ಕೂಡ ಇದೇ ರೀಸನ್. ಏನಿಲ್ಲ, ನಮ್ಮ ಲೇಡೀಸ್ ಕ್ಲಬ್ ಇತ್ತೀಚೆಗಷ್ಟೇ 40 ವರ್ಷ ಪೂರೈಸಿದೆ. ಸೊ ಆ ಒಂದು ಖುಷಿಗೆ ಮ್ಯಾನೇಜ್ಮೆಂಟ್ ಬೋರ್ಡ್ ಹ್ಯಾಸ್ ಡಿಸೈಡೆಡ್ ಟು ಸೆಲೆಬ್ರೇಟ್ ದಿಸ್ 40th ಆ್ಯನಿವರ್ಸರಿ ಸಮಥಿಂಗ್ ಗ್ರ್ಯಾಂಡ್. ಬಿಕಾಸ್ ಯಾವುದೇ ಒಂದು ಸಂಘ ಸಂಸ್ಥೆ 40 ವರ್ಷ ಕಂಪ್ಲೀಟ್ ಮಾಡಿದೆ ಅಂದರೆ ಅದು ಕೇವಲ ಸಣ್ಣ ವಿಷಯ ಅಂತೂ ಅಲ್ವೇ ಅಲ್ಲ. ಹಾಗಾಗಿ ಈ 40th ಆ್ಯನಿವರ್ಸರಿನ ಕಲ್ಚರಲ್ ಆಕ್ಟಿವಿಟೀಸ್, ಗೇಮ್ಸ್ ಹಾಗೆ ರಾಜಕೀಯ ಮುಖಂಡರನ್ನ ಕರೆಯೋದ್ರ ಮೂಲಕ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರೂ ಕೂಡ ಡಿಸೈಡ್ ಮಾಡಿದ್ದಾರೆ. ಆ್ಯಂಡ್ ಇವತ್ತಿನ ಮೀಟಿಂಗಲ್ಲೂ ಕೂಡ ಅದ್ರ ಬಗ್ಗೆನೇ ಒಂದಷ್ಟು ಚರ್ಚೆ ಕೂಡ ಆಯಿತು. ಇಡ್ಲಿ, ಸಾಂಬಾರ್, ಚಟ್ನಿ. ಜಲೇಬಿ ತೋರ್ಸೋಣ. ಜಲೇಬಿ, ಇವಳು ಚಟ್ನಿ, ಇವಳು ಸಾಂಬಾರು, ಇವ್ರು ಇಡ್ಲಿ, ಇವ್ರು ತಿನ್ನೋರು. ಹಾಯ್ ಹಾಯ್. ಅವತ್ತಿನ ಮಂತ್ಲಿ ಮೀಟಿಂಗ್ ಏನೋ ಮುಗೀತು. ಆ್ಯಂಡ್ ಆಗಲೇ ಹೇಳಿದ್ನಲ್ಲ ಗೇಮ್ಸ್ ಅಂತ, ಈ 40th ಆ್ಯನಿವರ್ಸರಿಗೋಸ್ಕರನೇ ಕ್ಲಬ್ನ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡೋ ಹಾಗೆ ಗೇಮ್ಸ್ ಇಟ್ಟಿದ್ರು. ಆ್ಯಂಡ್ ಟೋಟಲ್ 5 ಗೇಮ್ಸ್ ರೆಡಿ ಮಾಡಿದ್ರು. ಆ್ಯಂಡ್ 4 ಗೇಮ್ಸ್ ನಮಗೆ ಇತ್ತು. ಆ್ಯಂಡ್ 1 ಗೇಮ್ ಮಾತ್ರ ಅಬೌವ್ 50 ಲೇಡೀಸಿಗೆ ಅಂತ ರೆಡಿ ಮಾಡಿದ್ರು. ಆ್ಯಂಡ್ ಗೇಮ್ಸ್ ಕೂಡ ತುಂಬ ಸಿಂಪಲ್ ಆ್ಯಂಡ್ ಆಲ್ಸೋ ಯೂನಿಕ್ ಆಗಿ ಕೂಡ ಇತ್ತು. ಹಗ್ಗ ಜಗ್ಗಾಟ, ಹಾಗೆ ಫಾಸ್ಟ್ ವಾಕ್ ರೇಸ್, ಆ್ಯಂಡ್ ಗ್ರೇನ್ಸ್ ಯೂಸ್ ಮಾಡಿ ರಂಗೋಲಿ ಬಿಡಿಸೋವಂಥದ್ದು, ಆ್ಯಂಡ್ ಮನೆಯ ಹತ್ತಿರ ಇರುವಂತಹ ಹೂಗಳನ್ನು ಯೂಸ್ ಮಾಡಿ ಫ್ಲವರ್ ಬಕೆಟ್ ಪ್ರಿಪೇರ್ ಮಾಡೋವಂಥದ್ದು. ಈಗ ಎಲ್ಲಿ ಗೇಮ್ ಆಡ್ಸೋದು? ಈಗ ಕಳಸ ದುರ್ಗಾ ಮಂಟಪದಲ್ಲಿ ನಮ್ಮದು ಮಹಿಳಾ ಮಂಡಳಿಯದ್ದು 40ನೇ ವರ್ಷದ ವಾರ್ಷಿಕೋತ್ಸವದ ಪರವಾಗಿ ಮಹಿಳಾ ಮಂಡಳಿಯ ದುರ್ಗಾ ಮಂಟಪದಲ್ಲಿ ಆಟೋಟ ಸ್ಪರ್ಧೆ ನಡೆಯಲಿದೆ ಮಹಿಳಾ ಮಂಡಳಿಯ ಸದಸ್ಯರಿಗೆ. ಅಲ್ಲೇ ಒಂದೇ ಕಡೆನಾ? ಸ್ಪೋರ್ಟ್ಸ್ ಅಲ್ಲಿ ಒಂದೇ ಕಡೆ. ಓಕೆ. ಆಮೇಲೆ ಹಗ್ಗ ಜಗ್ಗಾಟ, ಇನ್ನೊಂದು ಒಂದು 50 ವರ್ಷದ ಮೇಲ್ಪಟ್ಟವರಿಗೆ ಒಂದು ಬಾಲ್ ಬಕೆಟ್ಗೆ ಹಾಕುವಂಥದ್ದು, ಇನ್ನೊಂದು ವೇಗದ ನಡಿಗೆ. ಸ್ವಲ್ಪ ಹೋಗೋಣ. ಹಗ್ಗ ಜಗ್ಗಾಟಕ್ಕೆ ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ. ಫುಲ್ ರೆಡಿಯಾಗಿ ಪರ್ಫೆಕ್ಟ್ ಆಗಿ ಬಂದಿದ್ದಾಳೆ. ಶೀಸ್ ಆಶಾ, ಪೂರ್ಣಿಮಾ, ನಿಖಿತಾ. ಎಲ್ಲರೂ ಹಾಯ್ ಮಾಡಿ. ಓಕೆ. ಆ್ಯಕ್ಚುಲಿ ಫಸ್ಟ್ ಹಗ್ಗ ಜಗ್ಗಾಟ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ರು. ಬಟ್ ಏನಂತ ಗೊತ್ತಿಲ್ಲ, ಫಾಸ್ಟ್ ವಾಕ್ ರೇಸ್ ಮಾಡಿಸಿದ್ರು. ಆ್ಯಂಡ್ ಇದರಲ್ಲಿ 2 ರೌಂಡಿಗೆ ಸೆಲೆಕ್ಟ್ ಆದೆ. ಬಟ್ ಫೈನಲ್ ರೌಂಡಲ್ಲಿ ಹೋದೆ. ನೆಕ್ಸ್ಟ್ ಹಗ್ಗ ಜಗ್ಗಾಟ ಮಾಡಿದ್ರು. ಇದಕ್ಕಂತೂ ನಂಗೆ ಸೇರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅಕಸ್ಮಾತ್ ಸ್ವಲ್ಪ ಮಿಸ್ ಆದರೂ ಬಿದ್ದು ಬಿಡೋ ಚಾನ್ಸಸ್ ಇರುತ್ತೆ, ಯಾಕೆ ಬೇಕು ಅಂತ. ಬಟ್ ಅಲ್ಲಿರೋರು ಫೋರ್ಸ್ ಮಾಡಿ ಬಾ ಏನಾಗಲ್ಲ ಅಂತ ಸೇರಿಸ್ಕೊಂಡ್ರು. ಆ್ಯಕ್ಚುಲಿ ನಾನು ಈ ಟೀಮ್ ಅಷ್ಟೆಲ್ಲ ಸ್ಟ್ರಾಂಗ್ ಇರಲಿಲ್ಲ, ಸೊ ಹೋಪ್ಸೇ ಇರಲಿಲ್ಲ. ಆದರೂ ಕೂಡ ನಾವು ಬಿಟ್ಟುಕೊಡ್ಲಿಲ್ಲ. ಸೊ ನಮ್ದು ಇರೋಷ್ಟು ಎನರ್ಜಿ ಎಲ್ಲ ಹಾಕಿ ಆಟ ಆಡಿದ್ವಿ. ಹಾಗಾಗಿ ಫಸ್ಟ್ ರೌಂಡಲ್ಲಿ ಗೆದ್ವಿ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸೋತು ಈ ಗೇಮ್ನ ರನ್ನರ್ ಅಪ್ ಆದ್ವಿ. ಹೌದು, ಬಿದ್ರು ಪಾಪ. ಅಮ್ಮ ಇವತ್ತು ಹಗ್ಗ ಜಗ್ಗಾಟದಲ್ಲಿ ಗೆದ್ದು ಬಂದರು. ಕಂಗ್ರಾಟ್ಸ್. ಅಂದ್ಕೊಂಡೇ ಇರಲಿಲ್ಲ ವಿಶ್ವ, ಬೇಡ ಬೇಡ ಅಂತ ಅಂದೆ ಫಸ್ಟಿಗೆ. ಅಲ್ಲಿ ಯಾರು ಅರ್ಚನಾ ಮತ್ತೊಂದಿಬ್ಬರು ಪ್ರೆಷರ್ ಹಾಕಿದ್ದು, ಬಾ ಪರವಾಗಿಲ್ಲ ಬನ್ನಿ ಮಾಡೋಣ ಅಂತ. ನೋಡಿದ್ರೆ ಅದರಲ್ಲೇ ಫಸ್ಟ್ ರೌಂಡಲ್ಲೇ ಹೋಗ್ತೀವಿ ಅಂದ್ಕೊಂಡ್ವಿ. ಫಸ್ಟ್ ರೌಂಡಲ್ಲಿ ಗೆದ್ದು ಮತ್ತೆ ರನ್ನರ್ ಅಪ್ ಆದ್ವಿ.
ನಾಟ್ ಬ್ಯಾಡ್. ರನ್ನರ್ ಅಪ್ ಆದರೂ ಬೇಜಾರಿಲ್ಲ, ಯಾಕಂದರೆ ಅಪೋಸಿಟ್ ಟೀಮ್ ತುಂಬ ಸ್ಟ್ರಾಂಗ್ ಆಗಿತ್ತು. ಫುಲ್ ಹ್ಯಾಪಿ, ಫುಲ್ ಖುಷಿ. ತಿಂಡಿ ತಿನ್ನಕ್ಕೆ ಹೋಗೋಣ. ಆ್ಯಕ್ಚುಲಿ ಎಲ್ಲ ಗೇಮ್ಸು ಒಂದೇ ದಿವಸ ಇಟ್ಟಿರಲಿಲ್ಲ, ಟೈಮ್ ಶಾರ್ಟೇಜ್ ಆಗಿಬಿಡುತ್ತೆ ಅಂತ ಎರಡೆರಡು ಗೇಮ್ಸ್ನ ಒಂದೊಂದು ದಿನಕ್ಕೆ ಅಂತ ಪ್ಲ್ಯಾನ್ ಮಾಡಿದರು. ಆ್ಯಂಡ್ ಅದರಂತೆ ನಮ್ಮ ಗೇಮ್ಸ್ ಆಯಿತು. ಆ್ಯಂಡ್ ಈಗ ಕಾಳುಗಳನ್ನು ಬಳಸಿ ರಂಗೋಲಿ ಹಾಕೋಂಥದ್ದು, ಹಾಗೆ ಆಗಲೇ ಹೇಳ್ದಂಗೆ ಫ್ಲವರ್ ಬಕೆಟ್ ಪ್ರಿಪೇರ್ ಮಾಡೋಂಥದ್ದನ್ನು ಒಂದಿನ ಇಟ್ಟಿದ್ರು. ಬಟ್ ನಾನು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಲಿಲ್ಲ ಆ್ಯಂಡ್ ಬರೋದಕ್ಕೂ ಕೂಡ ಆಗಲಿಲ್ಲ. ಬಿಕಾಸ್ ಈ ಥರ ಕಾಳುಗಳನ್ನೆಲ್ಲ ಬಳಸಿ ಬಿಡಿಸೋಷ್ಟು ಪೇಷನ್ಸ್ ನನಗೆ ಇಲ್ಲವೇ ಇಲ್ಲ. ಬಟ್ ಪಾರ್ಟಿಸಿಪೇಟ್ ಮಾಡಿದವ್ರು ಮಾತ್ರ ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಹಾಕಿದ್ರು ರಂಗೋಲಿ. ಇದಕ್ಕೆ ಫಸ್ಟ್ ಪ್ರೈಸ್. ಇದು ಎಳ್ಳು ಯೂಸ್ ಮಾಡಿದ್ದಾ? ನಾನು ಅದೇ ಏನದು ಕಪ್ಪುದು ನೋಡಿದೆ, ವಿಡಿಯೋದಲ್ಲಿ ಗೊತ್ತಾಗಲಿಲ್ಲ. ನೈಸ್. ಸೆಕೆಂಡ್ ಪ್ರೈಸ್ ಅಲ್ಲೇ ಚೆನ್ನಾಗಿ ಹಾಕಿದ್ದಾರೆ, ಹೆಸರು ಕಾಳು. ಆ್ಯಂಡ್ ಇದಿಷ್ಟು ರಂಗೋಲಿ ಸ್ಪರ್ಧೆ ಕತೆ ಆದರೆ, ಆ್ಯಂಡ್ ಆಗಲೇ ಹೇಳ್ದಂಗೆ ಫ್ಲವರ್ ಬಕೆಟ್ ಪ್ರಿಪೇರ್ ಮಾಡೋ ಸ್ಪರ್ಧೆ ಕೂಡ ಅವತ್ತೇ ಇತ್ತು. ಆ್ಯಂಡ್ ಇದಕ್ಕೂ ಕೂಡ ಕ್ಲಬ್ನ ಸುಮಾರು ಮೆಂಬರ್ಸ್ ಅಟೆಂಡ್ ಮಾಡಿದರು. ಬಟ್ ಇದು ಫಸ್ಟ್ ಟೈಮ್ ಕೇಳಿದಾಗ ಇದ್ಯಾವ ಥರ ಗೇಮ್ ಅಂತ ಅನಿಸಿತು. ಬಟ್ ಇವ್ರು ಮಾಡಿದ್ದು ನೋಡಿದ್ಮೇಲೆ ಅನ್ನಿಸ್ತು ಇದು ಆ್ಯಕ್ಚುಲಿ ಕ್ರಿಯೇಟಿವಿಟಿಗೆ ಸಂಬಂಧಿಸಿದ್ದು ಅಂತ. ಆ್ಯಂಡ್ ಇದರಲ್ಲೂ ಕೂಡ ಅಷ್ಟೇ, ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾಡಿದರು. ಮಹಿಳಾ ಮಣಿಗಳು ಪ್ರಾಕ್ಟೀಸಿಗೆ ಬಂದಿರೋದು. ಇದು ಗರ್ಭಾ ಪ್ರಾಕ್ಟೀಸ್ ಆಯಿತು, ಈಗ ಫ್ಯಾಷನ್ ಶೋ ಪ್ರಾಕ್ಟೀಸ್ ಆಗ್ತಾ ಇದೆ. ಎಸ್, ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಗೇಮ್ಸ್ ಆಯಿತು. ಆ್ಯಂಡ್ ಅದರಲ್ಲಿ ಒಂದರಲ್ಲಿ ನಾನು ಗೆದ್ದಿದ್ದು ಆಯಿತು. ಆ್ಯಂಡ್ ನೆಕ್ಸ್ಟ್ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಆ ಪ್ರೋಗ್ರಾಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದರೆ ಅದ್ರ ಕಳೆ ಹೆಚ್ಚೋದಂತೂ ಸತ್ಯ. ಆ್ಯಂಡ್ ಈ ಸರಿ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಸಾಂಗ್, ಡ್ಯಾನ್ಸ್, ಡ್ರಾಮಾ, ಮೈಮ್ ಹೀಗೆ ಸುಮಾರು ಕ್ಯಾಟಗರಿಲಿ ಮಾಡಲಾಗ್ತಾ ಇದೆ. ಆ್ಯಂಡ್ ಇದೆಲ್ಲದಕ್ಕೂ ಪ್ರಾಕ್ಟೀಸ್ ಬೇಕೇ ಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಕ್ಲಬ್ಬಿಗೆ ಸೇರ್ತಾ ಇದ್ವಿ, ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ವಿ. ಇವತ್ತು ಕೂಡ ಪ್ರಾಕ್ಟೀಸಿಗೆ ಹೊರಟಿದ್ದೀನಿ. ಐ ಥಿಂಕ್ ಇದೇ ಲಾಸ್ಟ್ ಪ್ರಾಕ್ಟೀಸ್ ಅನಿಸುತ್ತೆ ಕ್ಲಬ್ಬಿಗೆ ಹೋಗಿ. ನೆಕ್ಸ್ಟ್ ಇನ್ನು ಪ್ರೋಗ್ರಾಮ್ ಸ್ಟೇಜ್ ಮೇಲೆ ಮೇ ಬಿ. ಸೊ ನಂದೊಂದು ಸೋಲೋ ಭರತನಾಟ್ಯ ಇದೆ, ಸ್ವಾಗತ ನೃತ್ಯ ಥರ. ಸೊ ಫಸ್ಟೇ ನಂದು. ಆ್ಯಂಡ್ ನೆಕ್ಸ್ಟ್ ಒಂದು 3-4 ಪರ್ಫಾಮೆನ್ಸ್ ಆದಮೇಲೆ ನಮ್ಮದು ಗ್ರೂಪ್ ಡ್ಯಾನ್ಸ್ ಇದೆ, ಗರ್ಬಾ ಆ್ಯಂಡ್ ದಾಂಡಿಯಾ ಕಾಂಬಿನೇಷನಲ್ಲಿ. ಸೊ ಅದನ್ನು ಕಲಿಯೋದಕ್ಕೆ ಕ್ಲಬ್ಬಿಗೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ 15 ಡೇಸಿಂದ ಆಗ್ತಾಯಿದೆ, ಅಂದರೆ ಕಂಟಿನ್ಯೂಸ್ ಆಗಿ ಮಾಡ್ತಾಯಿಲ್ಲ, ಹೀಗೆ ವಾರದಲ್ಲಿ 2 ಸರಿ 3 ಸರಿ ಅಷ್ಟೇ. ಆ್ಯಂಡ್ ವ್ಲಾಗ್ನ ಸ್ಟಾರ್ಟಿಂಗಲ್ಲಿ ಬ್ಯುಸಿ ಅಂತ ಹೇಳಿದ್ನಲ್ಲ, ಇದೇ ರೀಸನ್ಗೆ. ಆ್ಯಂಡ್ ಆಲ್ಸೋ ಸ್ವಲ್ಪ ಹುಷಾರು ಇರಲಿಲ್ಲ, ಹಾಗಾಗಿ ವ್ಲಾಗ್ಸು, ವೀಡಿಯೋಸು, ಶಾರ್ಟ್ಸು ಅಂತ ಅದ್ರ ಗೋಜಿಗೆ ಹೋಗಲಿಲ್ಲ. ಹಾಗಾಗಿ ಸ್ವಲ್ಪ ಗ್ಯಾಪ್ ತೊಗೊಂಡೆ. ಸೊ ಪ್ಲೀಸ್ ಫರ್ಗಿವ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ನೆಕ್ಸ್ಟ್ ನಾನು ನಮ್ಮ ಕ್ಲಬ್ಬಲ್ಲಿ 40ನೇ ವರ್ಷದ ವಾರ್ಷಿಕೋತ್ಸವ ಯಾವ ರೀತಿ ಆಯಿತು ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ನಿಮ್ಮ ಮುಂದೆ ಬರ್ತೀನಿ ಕೂಡ. ಆ್ಯಂಡ್ ನೀವೀಗ ನೋಡ್ತಿದ್ರಲ್ಲ, ಇದು ವಾರ್ಷಿಕೋತ್ಸವದ ಪ್ಯಾಂಫ್ಲೆಟ್. ಸೊ ಈ ಒಂದು ಕಾರ್ಡನ್ನೇ ಇನ್ವಿಟೇಷನ್ ಕಾರ್ಡ್ ಅಂತ ಅಂದ್ಕೊಂಡು ಕಳಿಸಿದ ಸುತ್ತಮುತ್ತ ಯಾರ್ಯಾರಿದ್ದೀರೋ ಪ್ಲೀಸ್ ಎಲ್ಲರೂ ಬನ್ನಿ, ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸಿ ಆದಷ್ಟು ಬೇಗ ಪ್ರೋಗ್ರಾಮ್ನ ವ್ಲಾಗ್ನೊಂದಿಗೆ ಬರ್ತೀನಿ. ಟಿಲ್ ದೆನ್ ಬಾಯ್.